ಹಿಂದೂ ಕಾರ್ಯಕರ್ತ ಕೇಸ್ ವಾಪಸ್ಗೆ ವಿಜೇಂದ್ರ ಆಗ್ರಹಿಸಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿ 15ಕ್ಕೂ ಹೆಚ್ಚು ಮಂದಿ ಮೇಲೆ ಕೇಸ್ ದಾಖಲಾಗಿತ್ತು. ಕಾರ್ಯಕರ್ತರ ಮೇಲೆ ಕೇಸ್ ವಾಪಸ್ ಪಡೆಯದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ವಿಜೇಂದ್ರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಿಂದೂ ಕಾರ್ಯಕರ್ತ ಕೇಸ್ ವಾಪಸ್ಗೆ ವಿಜೇಂದ್ರ ಆಗ್ರಹಿಸಿದ್ದಾರೆ ಟ್ವೀಟ್ ಮೂಲಕ. ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿ 15ಕ್ಕೂ ಹೆಚ್ಚು ಮಂದಿ ಮೇಲೆ ದಾಖಲಾಗಿತ್ತು ಕೇಸ್. ಕಾರ್ಯಕರ್ತರ ಮೇಲೆ ಕೇಸ್ ವಾಪಸ್ ಪಡೆಯದಿದ್ದರೆ ವಿಜೇಂದ್ರ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಸರ್ಕಾರದ ವಿರುದ್ಧ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಸರ್ಕಾರ ಹಿಂದೂ ನಾಯಕರನ್ನ ಬೆದರಿಸಲು ಹೊರಟಿದೆ. ಕೇವಲ ಮುಸ್ಲಿಮರನ್ನ ಓಲೈಸಲು ವಿಧ್ವಂಸಕ ಕೃತ್ಯವನ್ನು ನಡೆಸಿದೆ. ಇನ್ನು ಎಕ್ಸ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಜೇಂದ್ರ ಅವರು. 15ಕ್ಕೂ ಹೆಚ್ಚು ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಾಗಿತ್ತು. ಕೇಸ್ ವಾಪಸ್ ಪಡೆಯದಿದ್ದರೆ ಬಿವೈವಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರಕ್ಕೆ. ಪೊಲೀಸ್ ಠಾಣೆಗಳ ಮೇಲೆ ದಾಳಿ ನಡೆಸಿದ ಸಮಾಜಘಾತುಕ ಶಕ್ತಿಗಳ ವಿರುದ್ಧದ ಪ್ರಕರಣಗಳನ್ನು ವಾಪಸ್ ಪಡೆಯುವ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋ ನಿಟ್ಟಿನಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದಾರೆ ವಿಜೇಂದ್ರ ಅವರು. ಕೇಸ್ ವಾಪಸ್ ಪಡೆಯದಿದ್ದರೆ ಬಿವೈವಿ ಉಗ್ರ ಹೋರಾಟ ಮಾಡುವುದಾಗಿ ವಾರ್ನಿಂಗ್ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಹಿಂದೂ ಕಾರ್ಯಕರ್ತರ ಕೇಸ್ ವಾಪಸ್ ತೆಗೆದುಕೊಳ್ಬೇಕು. ಸರ್ಕಾರ ಹಿಂದೂ ನಾಯಕರನ್ನು ಬೆದರಿಸಲು ಹೊರಟಿದೆ. ಈಗಾಗಲೇ ಅರುಣ್ ಪುತಿಲ್ ಅವ್ರಿಗೂ ಕೂಡ ಗಡೀಪಾರು ಮಾಡುವುದಾಗಿ ಮಂಗಳೂರು ಪೊಲೀಸರು ಎಚ್ಚರಿಕೆಯನ್ನು ನೀಡಿದರು. ಕಲಬುರಗಿಗೆ ಅವರನ್ನು ಗಡೀಪಾರು ಮಾಡುವುದಾಗಿ ಕೇಸ್ ದಾಖಲಾಗಿತ್ತು. ಆದರೆ ಅರುಣ್ ಪುತಿಲ್ ನಾನು ಯಾವುದೇ ಒಂದು ಕೇಸ್ಗಳಲ್ಲಿ ಶಾಮೀಲಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಇದಕ್ಕೀಗ ರೊಚ್ಚಿಗೆದ್ದಂಥ ಬಿವೈವಿ ಅವರು ಎಕ್ಸ್ ಪೋಸ್ಟ್ ಮೂಲಕ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಾಗಿದೆ, ಇದು ಸರಿಯಲ್ಲ, ಕೇವಲ ಮುಸ್ಲಿಂ ಓಲೈಕೆಗೆ ನಿಂತಿದೆ ರಾಜ್ಯ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ವಿಜೇಂದ್ರ ಅವರು. ಕೇಸ್ ವಾಪಸ್ ಪಡೆಯದಿದ್ದರೆ ವಿಧ್ವಂಸಕ ಕೃತ್ಯ ನಡೆಸುತ್ತಿರೋ ರಕ್ಷಣೆಗೆ ನಿಂತಿದೆ